ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಹಾಮೀಮ್. ತನ್ಜೀಲುಲ್ ಕಿತಾಬಿ ಮಿನಲ್ಲಾಹಿಲ್ ಅಜೀಜಿಲ್ ಹಕೀಮ್. ಹಾಮೀಮ್. ಈ ಗ್ರಂಥದ ಅವತೀರ್ಣವು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹುವಿನ ವತಿಯಿಂದಾಗಿದೆ. ಇನ್ನ ಫಿಸ್ ಸಮಾವಾತಿ ವಲ್ ಅರ್ದಿ ಲಆಯಾತಿನ್ ಲಿಲ್ ಮುಅ್ಮಿನೀನ್. ಖಂಡಿತವಾಗಿಯೂ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಸತ್ಯವಿಶ್ವಾಸಿಗಳಿಗೆ ಹಲವು ದೃಷ್ಟಾಂತಗಳಿವೆ. ವಫೀ ಖಲ್ಕಿಕುಂ ವಮಾ ಯಬುಸ್ಸು ಮಿನ್ ದಾಬ್ಬತಿನ್ ಆಯಾತುನ್ ಲಿಕೌಮಿನ್ ಯೂಕಿನೂನ್. ನಿಮ್ಮ ಸೃಷ್ಟಿಯಲ್ಲಿ ಮತ್ತು ಅವನು ಜೀವರಾಶಿಗಳನ್ನು ಹಬ್ಬಿಸಿರುವುದರಲ್ಲಿ ದೃಢವಾಗಿ ವಿಶ್ವಾಸವಿಡುವ ಜನರಿಗೆ ಅನೇಕ ದೃಷ್ಟಾಂತಗಳಿವೆ. ವಖ್ತಿಲಾಫಿಲ್ ಲೈಲಿ ವನ್ನಹಾರಿ ವಮಾ ಅನ್ಜಲಲ್ಲಾಹು ಮಿನಸ್ ಸಲಾಇ ಮಿರ್ ರಿಜ್ಕಿನ್ ಫಅಹ್ಯಾ ಬಿಹಿಲ್ ಅರ್ದ ಬಅದ ಮೌತಿಹಾ ವತಸ್ರೀಫಿರ್ ರಿಯಾಹಿ ಆಯಾತುನ್ ಲಿಕೌಮಿನ್ ಯಅಕಿಲೂನ್. ರಾತ್ರಿ ಮತ್ತು ಹಗಲುಗಳ ಬದಲಾವಣೆಯಲ್ಲಿ ಅಲ್ಲಾಹು ಆಕಾಶದಿಂದ ಅನ್ನಾಧಾರವನ್ನು ಇಳಿಸಿ ತನ್ಮೂಲಕ ಭೂಮಿಗೆ ಅದು ನಿರ್ಜೀವಗೊಂಡ ಬಳಿಕ ಜೀವವನ್ನು ನೀಡುವುದರಲ್ಲಿ ಮತ್ತು ಗಾಳಿಯ ನಿಯಂತ್ರಣದಲ್ಲಿ ಚಿಂತಿಸಿ ಅರ್ಥ ಮಾಡಿಕೊಳ್ಳುವ ಜನರಿಗೆ ಅನೇಕ ದೃಷ್ಟಾಂತಗಳಿವೆ. ತಿಲ್ಕ ಆಯಾತುಲ್ಲಾಹಿ ನತ್ಲೂಹಾ ಅಲೈಕ ಬಿಲ್ ಹಕ್ فبأي حديث بعد الله وآياته يؤمنون. ಇವು ಅಲ್ಲಾಹುವಿನ ಪುರಾವೆಗಳಾಗಿವೆ. ನಾವು ತಮಗೆ ಅವುಗಳನ್ನು ಸತ್ಯದೊಂದಿಗೆ ಓದಿಕೊಡುತ್ತಿರುವೆವು. ಅಲ್ಲಾಹುವಿನ ಮತ್ತು ಅವನ ಪುರಾವೆಗಳ ಬಳಿಕ ಇನ್ನು ಯಾವ ವೃತ್ತಾಂತದಲ್ಲಿ ಅವರು ವಿಶ್ವಾಸವಿಡುವರು? ವೈಲುಲ್ ಲಿಕುಲ್ಲಿ ಅಫ್ಫಾಕಿನ್ ಅಸೀಮ್. ಸುಳ್ಳುಕೋರನು ಪಾಪಿಯೂ ಆಗಿರುವ ಪ್ರತಿಯೊಬ್ಬರಿಗೂ ನಾಶವಿದೆ. ಯಸ್ಮಉ ಆಯಾತಿಲ್ಲಾಹಿ ತುತ್ಲಾ ಅಲೈಹಿ ಥುಮ್ಮ ಯುಸಿರ್ರು ಮುಸ್ತಕ್ಬಿರನ್ ಕಅನ್ ಲಂ ಯಸ್ಮಅಹಾ ಫಬಶ್ಶಿರ್ಹು ಬಿಅದಾಬಿನ್ ಅಲೀಮ್. ಅಲ್ಲಾಹುವಿನ ದೃಷ್ಟಾಂತಗಳನ್ನು ತನಗೆ ಓದಿಕೊಡಲಾಗುವುದನ್ನು ಅವನು ಆಲಿಸಿ ಅನಂತರ ಅವನು ಅದನ್ನು ಆಲಿಸದಂತೆ ಅಹಂಕಾರ ಪಡುತ್ತಾ ಹಠತೊಟ್ಟು ನಿಲ್ಲುವನು. ಆದ್ದರಿಂದ ಅವನಿಗೆ ಯಾತನಾಮಯ ಶಿಕ್ಷೆಯ ಬಗ್ಗೆ ಶುಭವಾರ್ತೆಯನ್ನು ತಿಳಿಸಿರಿ. ವಇದಾ ಅಲಿಮ ಮಿನ್ ಆಯಾತಿನಾ ಶೈಅನ್ ಇತ್ತಖದಹಾ ಹುಜುವಾ ಉಲೈಕ ಲಹುಂ ಅದಾಬುನ್ ಮುಹೀನ್. ಅವನು ನಮ್ಮ ಪುರಾವೆಗಳಿಂದ ಏನಾದರೂ ಅರಿತುಕೊಂಡರೆ ಅದನ್ನು ಅವನು ಹಾಸ್ಯ ವಸ್ತುವನ್ನಾಗಿ ಮಾಡುವನು. ಅವರಿಗೆ ಅಪಮಾನಕರವಾದ ಶಿಕ್ಷೆ ಇದೆ. ಮಿನ್ ವರಾಇಹಿಂ ಜಹನ್ನಮ್ ವಲಾ ಯುಗ್ನಿ ಅನ್ಹುಂ ಮಾ ಕಸಬೂ ಶೈಅನ್ ವಲಾ ಮತ್ತಖದೂ ಮಿನ್ ದೂನಿಲ್ಲಾಹಿ ಔಲಿಯಾ ವಲಹುಂ ಅದಾಬುನ್ ಅಜೀಮ್. ನರಕಾಗ್ನಿಯು ಅವರ ಮುಂದೆಯೇ ಇದೆ. ಅವರು ಸಂಪಾದಿಸಿರುವುದಾಗಲಿ ಅಲ್ಲಾಹುವಿನ ಹೊರತು ಅವರು ರಕ್ಷಕರನ್ನಾಗಿ ಮಾಡಿಕೊಂಡವರಾಗಲಿ ಅವರಿಗೆ ಯಾವುದೇ ಪ್ರಯೋಜನವನ್ನು ಮಾಡಲಾರರು. ಅವರಿಗೆ ಕಠೋರ ಶಿಕ್ಷೆ ಇದೆ. ಹಾದಾ ಹುದಾ والذين كفروا بآيات ربهم لهم عذاب من رجز أليم. ಇದೊಂದು ಮಾರ್ಗದರ್ಶನವಾಗಿದೆ. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ದೃಷ್ಟಾಂತಗಳಲ್ಲಿ ಅವಿಶ್ವಾಸವಿಟ್ಟವರು ಯಾರೋ ಅವರಿಗೆ ಕಠೋರವಾದ ವಿಧದಲ್ಲಿರುವ ಯಾತನಾಮಯ ಶಿಕ್ಷೆ ಇದೆ. ಅಲ್ಲಾಹು ಅಲ್ಲಜೀ ಸಖ್ಖರ ಲಕುಮುಲ್ ಬಹ್ರ ಲಿತಜ್ರಿಯಲ್ ಫುಲ್ಕು ಫೀಹಿ ಬಿಅಮ್ರಿಹಿ ವಲಿತಬ್ತಗೂ ಮಿನ್ ಫದ್ಲಿಹಿ ವಲಅಲ್ಲಕುಂ ತಶ್ಕುರೂನ್. ಸಮುದ್ರವನ್ನು ನಿಮಗೆ ಅಧೀನಪಡಿಸಿಕೊಟ್ಟವನು ಅಲ್ಲಾಹುವಾಗಿರುವನು.
ಅವನ ಅಪ್ಪಣೆ ಪ್ರಕಾರ ಅದರಲ್ಲಿ ಹಡಗುಗಳು ಸಂಚರಿಸುವ ಸಲುವಾಗಿ, ನೀವು ಅವನ ಅನುಗ್ರಹದಿಂದ ಬೇಡಿಕೊಳ್ಳುವ ಸಲುವಾಗಿ ಮತ್ತು ನೀವು ಕೃತಜ್ಞತೆ ಸಲ್ಲಿಸುವವರಾಗುವ ಸಲುವಾಗಿ. وَسَخَّرَ لَكُم مَّا فِي السَّمَاوَاتِ وَمَا فِي الْأَرْضِ جَمِيعًا مِّنْهُ إِنَّ فِي ذَلِكَ لَآيَاتٍ لِقَوْمٍ يَتَفَكَّرُونَ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವನ್ನು ಅವನು ತನ್ನ ವತಿಯಿಂದ ನಿಮಗೆ ಅಧೀನಪಡಿಸಿಕೊಟ್ಟಿರುವನು. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ಅದರಲ್ಲಿ ಅನೇಕ ದೃಷ್ಟಾಂತಗಳಿವೆ. قُل لِّلَّذِينَ آمَنُوا يَغْفِرُوا لِلَّذِينَ لَا يَرْجُونَ أَيَّامَ اللَّهِ لِيَجْزِيَ قَوْمًا بِمَا كَانُوا يَكْسِبُونَ. ಓ ಪ್ರವಾದಿಯವರೇ, ಸತ್ಯವಿಶ್ವಾಸಿಗಳೊಂದಿಗೆ ಹೇಳಿರಿ, ಅಲ್ಲಾಹುವಿನ ಶಿಕ್ಷೆಯ ದಿನಗಳನ್ನು ನಿರೀಕ್ಷಿಸದ ಸತ್ಯ ನಿಷೇಧಿಗಳಿಗೆ ಅವರು ಕ್ಷಮಿಸಲಿ. ಇದು ಅವನು ಪ್ರತಿಯೊಂದು ಜನತೆಗೂ ಅವರು ಸಂಪಾದಿಸಿರುವುದರ ಫಲವನ್ನು ನೀಡುವ ಸಲುವಾಗಿದೆ. ಮನ್ ಅಮಿಲ ಸಾಲಿಹನ್ ಫಲಿನಫ್ಸಿಹಿ ವಮನ್ ಅಸಾಅ ಫಅಲೈಹಾ ಥುಮ್ಮ ಇಲಾ ರಬ್ಬಿಕುಂ ತುರ್ಜഊನ್. ಯಾರಾದರೂ ಸತ್ಕರ್ಮವೆಸಗಿದರೆ ಅದು ಅವನ ಒಳಿತಿಗೇ ಆಗಿದೆ. ಯಾರಾದರೂ ದುಷ್ಕರ್ಮವೆಸಗಿದರೆ ಅದರ ಕೆಡುಕು ಅವನಿಗೇ ಆಗಿದೆ. ತರುವಾಯ ನಿಮ್ಮ ರಬ್ಬಿನೆಡೆಗೆ, ಅಂದರೆ ನಿಮ್ಮ ಪರಿಪಾಲಕನೆಡೆಗೆ ನಿಮ್ಮನ್ನು ಮರಳಿಸಲಾಗುವುದು. ವಲಕದ್ ಆತೈನಾ ಬನೀ ಇಸ್ರಾಯೀಲಲ್ ಕಿತಾಬ ವಲ್ ಹುಕ್ಮ ವನ್ ನುಬುವ್ವತ ವರಜಕ್ನಾಹುಂ ಮಿನತ್ ತಯ್ಯಿಬಾತ್ وفضلناهم على العالمين. ನಾವು ಇಸ್ರಾಯೀಲ್ ಸಂತತಿಗಳಿಗೆ ಗ್ರಂಥವನ್ನು, ಜ್ಞಾನವನ್ನು ಮತ್ತು ಪ್ರವಾದಿತ್ವವನ್ನು ನೀಡಿದೆವು. ಉತ್ತಮ ವಸ್ತುಗಳಿಂದ ನಾವು ಅವರಿಗೆ ಆಹಾರವನ್ನು ಒದಗಿಸಿದೆವು ಮತ್ತು ಸರ್ವಲೋಕದವರಿಗಿಂತ ನಾವು ಅವರಿಗೆ ಶ್ರೇಷ್ಠತೆಯನ್ನು ನೀಡಿದೆವು. وآتيناهم بينات من الأمر فما اختلفوا إلا من بعد ما جاءهم العلم بغيا بينهم إن ربك يقضي بينهم يوم القيامة فيما كانوا فيه يختلفون. ನಾವು ಅವರಿಗೆ ಧಾರ್ಮಿಕ ವಿಷಯಗಳ ಬಗ್ಗೆ ಸ್ಪಷ್ಟವಾದ ಪುರಾವೆಗಳನ್ನು ನೀಡಿದೆವು. ಆದರೆ ಅವರಿಗೆ ಅರಿವು ಬಂದ ಬಳಿಕವೇ ವಿನಾ ಅವರು ಭಿನ್ನರಾಗಿರಲಿಲ್ಲ. ಅದು ಅವರು ಪರಸ್ಪರ ಇಟ್ಟುಕೊಂಡಿದ್ದ ಅಸೂಯೆಯ ನಿಮಿತ್ತವಾಗಿತ್ತು. ಯಾವ ವಿಷಯದಲ್ಲಿ ಅವರು ಭಿನ್ನರಾದರೂ ಆ ವಿಷಯದಲ್ಲಿ ಪುನರುತ್ಥಾನ ದಿನದಂದು ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ ಅವರ ಮಧ್ಯೆ ಖಂಡಿತ ತೀರ್ಪು ನೀಡುವನು. ثم جعلناك على شريعة من الأمر فاتبعها ولا تتبع أهواء الذين لا يعلمون. ಓ ಪ್ರವಾದಿಯವರೇ, ತರುವಾಯ ತಮ್ಮನ್ನು ನಾವು ಧಾರ್ಮಿಕ ವಿಷಯದಲ್ಲಿ ಒಂದು ಸ್ಪಷ್ಟ ಮಾರ್ಗದಲ್ಲಿ ಮಾಡಿದೆವು. ಆದ್ದರಿಂದ ತಾವು ಅದನ್ನು ಅನುಸರಿಸಿರಿ. ಅರಿವಿಲ್ಲದವರ ದೇಹೇಚ್ಛೆಗಳನ್ನು ತಾವು ಅನುಸರಿಸದಿರಿ. ಇನ್ನಹುಂ ಲನ್ ಯುಗ್ನೂ ಅನ್ಕ ಮಿನಲ್ಲಾಹಿ ಶೈಆ ವ ಇನ್ನಲ್ ಝಾಲಿಮೀನ ಬಅದುಹುಂ ಔಲಿಯಾಉ ಬಅದ್ ವಲ್ಲಾಹು ವಲಿಯುಲ್ ಮುತ್ತಕೀನ್. ಅಲ್ಲಾಹುವಿನಿಂದಿರುವ ಯಾವುದೇ ವಿಷಯದಲ್ಲೂ ಅವರು ತಮಗೆ ಸ್ವಲ್ಪವೂ ಪ್ರಯೋಜನ ಪಡಲಾರರು. ಖಂಡಿತವಾಗಿಯೂ ಅಕ್ರಮಿಗಳಲ್ಲಿ ಕೆಲವರು ಇತರ ಕೆಲವರ ರಕ್ಷಕರಾಗಿರುವರು. ಆದರೆ ಅಲ್ಲಾಹು ಭಯಭಕ್ತಿ ಪಾಲಿಸುವವರ ರಕ್ಷಕನಾಗಿರುವನು. ಹಾದಾ ಬಸಾಯಿರು ಲಿನ್ನಾಸಿ ವಹುದನ್ ವರಹ್ಮತುನ್ ಲಿಕೌಮಿನ್ ಯೂಕಿನೂನ್. ಇದು ಮನುಷ್ಯರ
ಕಣ್ಣು ತೆರೆಸುವ ಪುರಾವೆಗಳು ಮತ್ತು ದೃಢವಿಶ್ವಾಸವಿಡುವ ಜನರಿಗೆ ಮಾರ್ಗದರ್ಶಿಯೂ ಕಾರುಣ್ಯವೂ ಆಗಿದೆ. أم حسب الذين اجترحوا السيئات أن نجعلهم كالذين آمنوا وعملوا الصالحات سواء محياهم ومماتهم ساء ما يحكمون. ಅಥವಾ ನಾವು ದುಷ್ಕರ್ಮವೆಸಗಿದವರನ್ನು ಸತ್ಯವಿಶ್ವಾಸವಿಟ್ಟು ಸತ್ಕರ್ಮವೆಸಗಿದವರಂತೆ, ಅಂದರೆ ಅವರ ಎರಡು ಗುಂಪುಗಳ ಜೀವನ ಮತ್ತು ಮರಣಗಳು ಸರಿಸಮಾನವಾಗುವಂತೆ ಮಾಡುವೆವು ಎಂದು ದುಷ್ಕರ್ಮಿಗಳು ಭಾವಿಸಿರುವರೇ? ಅವರು ನೀಡುತ್ತಿರುವ ತೀರ್ಪು ಎಷ್ಟು ನಿಕೃಷ್ಟವಾದುದು. وخلق الله السماوات والأرض بالحق ولتجزى كل نفس بما كسبت وهم لا يظلمون. ಅಲ್ಲಾಹು ಆಕಾಶಗಳನ್ನು ಮತ್ತು ಭೂಮಿಯನ್ನು ಸತ್ಯದೊಂದಿಗೆ ಸೃಷ್ಟಿಸಿರುವನು. ಅದು ಪ್ರತಿಯೊಬ್ಬನಿಗೂ ಅವನು ಮಾಡಿಕೊಂಡಿರುವುದಕ್ಕಿರುವ ಪ್ರತಿಫಲವನ್ನು ನೀಡುವ ಸಲುವಾಗಿದೆ. ಅವರೊಂದಿಗೆ ಅನ್ಯಾಯವೆಸಗಲಾಗದು. أفرأيت من اتخذ إلهه هواه وأضله الله على علم وختم على سمعه وقلبه وجعل على بصره غشاوة فمن يهديه من بعد الله أفلا تذكرون. ಆದರೆ ತನ್ನ ಆರಾಧ್ಯನನ್ನು ತನ್ನ ದೇಹೇಚ್ಛೆಯನ್ನಾಗಿ ಮಾಡಿಕೊಂಡವನನ್ನು ತಾವು ಕಂಡಿರುವಿರಾ? ಅರಿತಿದ್ದೇ ಅಲ್ಲಾಹು ಅವನನ್ನು ಪಥಭ್ರಷ್ಟಗೊಳಿಸಿರುವನು. ಅವನ ಕಿವಿ ಮತ್ತು ಹೃದಯಕ್ಕೆ ಮುದ್ರೆಯೊತ್ತಿರುವನು ಮತ್ತು ಅವನ ಕಣ್ಣಿನ ಮೇಲೆ ಒಂದು ಪರದೆಯನ್ನು ಇಟ್ಟಿರುವನು. ಹಾಗಾದರೆ ಅಲ್ಲಾಹುವಿನ ಹೊರತು ಅವನನ್ನು ಸನ್ಮಾರ್ಗದಲ್ಲಿ ಸೇರಿಸುವವರಾದರೂ ಯಾರು? ಆದರೂ ನೀವು ಚಿಂತಿಸಿ ಅರ್ಥ ಮಾಡಿಕೊಳ್ಳಲಾರಿರೇ? وقالوا ما هي إلا حياتنا الدنيا نموت ونحيا وما يهلكنا إلا الدهر وما لهم بذلك من علم إن هم إلا يظنون. ಅವರು ಹೇಳಿದರು, ಜೀವನವೆಂದರೆ ನಮ್ಮ ಐಹಿಕ ಜೀವನ ಮಾತ್ರವಾಗಿದೆ. ನಾವು ಮೃತಪಡುತ್ತೇವೆ, ನಾವು ಬದುಕುತ್ತೇವೆ, ನಮ್ಮನ್ನು ನಾಶ ಮಾಡುವುದು ಕಾಲ ಮಾತ್ರವಾಗಿದೆ. ವಾಸ್ತವವಾಗಿ ಅವರಿಗೆ ಅದರ ಬಗ್ಗೆ ಯಾವುದೇ ಅರಿವಿಲ್ಲ. ಅವರು ಊಹಿಸುವುದನ್ನು ಮಾತ್ರ ಮಾಡುತ್ತಿರುವರು. وَإِذَا تُتْلَى عَلَيْهِمْ آيَاتُنَا بَيِّنَاتٍ مَا كان حجتهم إلا أن قالوا ائتوا بآبائنا إن كنتم صادقين. ನಮ್ಮ ದೃಷ್ಟಾಂತಗಳನ್ನು ಅವರಿಗೆ ಸ್ಪಷ್ಟವಾಗಿ ಓದಿಕೊಡಲಾದರೆ, ನೀವು ಸತ್ಯಸಂಧರಾಗಿದ್ದರೆ ನಮ್ಮ ಪೂರ್ವಿಕರನ್ನು ಜೀವಂತವಾಗಿ ತನ್ನಿರಿ ಎಂದು ಹೇಳುವುದರ ಹೊರತು ಅವರ ವಾದವು ಇನ್ನೇನೂ ಆಗಿರದು. قُلِ اللَّهُ يُحْيِيكُمْ ثُمَّ يُمِيتُكُمْ ثُمَّ يَجْمَعُكُمْ إِلَى يَوْمِ الْقِيَامَةِ لَا رَيْبَ فِيهِ وَلَكِنَّ أَكْثَرَ النَّاسِ لَا يَعْلَمُونَ. ಹೇಳಿರಿ, ಅಲ್ಲಾಹು ನಿಮಗೆ ಜೀವ ನೀಡುವನು, ತರುವಾಯ ಅವನು ನಿಮ್ಮನ್ನು ಮೃತಪಡಿಸುವನು, ತರುವಾಯ ಪುನರುತ್ಥಾನ ದಿನದೆಡೆಗೆ ಅವನು ನಿಮ್ಮನ್ನು ಒಟ್ಟುಗೂಡಿಸುವನು. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಮನುಷ್ಯರಲ್ಲಿ ಹೆಚ್ಚಿನವರು ಅರಿಯುವುದಿಲ್ಲ. ವಲಿಲ್ಲಾಹಿ ಮುಲ್ಕು ಸ್ಸಮಾವಾತಿ ವಲ್ ಅರ್ದ್ ವಯೌಮ ತಕೂಮು ಸ್ಸಾಅತು ಯೌಮಇದಿನ್ ಯಖ್ಸರುಲ್ ಮುಬ್ತಿಲೂನ್. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಅಲ್ಲಾಹುವಿಗಾಗಿದೆ. ಆ ಅಂತ್ಯಗಳಿಗೆಯು ಅಸ್ತಿತ್ವಕ್ಕೆ ಬರುವ ದಿನ, ಅಂದು ಅಸತ್ಯವಾದಿಗಳು ನಷ್ಟಕ್ಕೊಳಗಾಗುವರು. ವತರಾ ಕುಲ್ಲ ಉಮ್ಮತಿನ್ ಜಾಥಿಯಃ
كل أمة تدعى إلى كتابها اليوم تجزون ما كنتم تعملون. ಆ ದಿನದಂದು ತಾವು ಎಲ್ಲ ಸಮುದಾಯಗಳನ್ನು ಮಂಡಿಯೂರಿದ ಸ್ಥಿತಿಯಲ್ಲಿ ಕಾಣುವಿರಿ. ಪ್ರತಿಯೊಂದು ಸಮುದಾಯವನ್ನು ಅದರ ದಾಖಲೆಯೆಡೆಗೆ ಕರೆಯಲಾಗುವುದು. ನೀವು ಮಾಡಿರುವುದಕ್ಕೆ ಇಂದು ನಿಮಗೆ ಪ್ರತಿಫಲ ನೀಡಲಾಗುವುದು ಎಂದು ಅವರೊಂದಿಗೆ ಹೇಳಲಾಗುವುದು. هذا كتابنا ينطق عليكم بالحق إنا كنا نستنسخ ما كنتم تعملون. ಇದು ನಮ್ಮ ದಾಖಲೆ, ಇದು ನಿಮಗೆದುರಾಗಿ ಸತ್ಯವನ್ನು ಹೇಳಲಿದೆ. ಖಂಡಿತವಾಗಿಯೂ ನೀವು ಮಾಡಿಕೊಂಡಿರುವುದನ್ನೆಲ್ಲ ನಾವು ದಾಖಲಿಸುತ್ತಿದ್ದೆವು. فأما الذين آمنوا وعملوا الصالحات فيدخلهم ربهم في رحمته ذلك هو الفوز المبين. ಆದರೆ ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರಾರೋ ಅವರನ್ನು ಅವರ ರಬ್ ಅಂದರೆ ಅವರ ಪರಿಪಾಲಕ ಅವನ ಕರುಣೆಯಲ್ಲಿ ಪ್ರವೇಶ ಮಾಡಿಸುವನು. ಸ್ಪಷ್ಟವಾದ ಗೆಲುವು ಅದೇ ಆಗಿದೆ. وَأَمَّا الَّذِينَ كَفَرُوا أَفَلَمْ تَكُنْ آيَاتِي تُتْلَى عَلَيْكُمْ فَاسْتَكْبَرْتُمْ وَكُنْتُمْ قَوْمًا مُجْرِمِينَ. ಆದರೆ ಅವಿಶ್ವಾಸವಿಟ್ಟವರಾರೋ ಅವರೊಂದಿಗೆ ಹೇಳಲಾಗುವುದು, ನನ್ನ ದೃಷ್ಟಾಂತಗಳನ್ನು ನಿಮಗೆ ಓದಿಕೊಡಲಾಗಿಲ್ಲವೇ? ಆದರೂ ನೀವು ಅಹಂಕಾರ ಪಟ್ಟಿರಿ ಮತ್ತು ಪಾಪಿಗಳಾದ ಒಂದು ಜನತೆಯಾಗಿ ಮಾರ್ಪಟ್ಟಿರಿ. وَإِذَا قِيلَ إِنَّ وَعْدَ اللَّهِ حَقٌّ وَالسَّاعَةُ لَا رَيْبَ فِيهَا قُلْتُمْ مَا نَدْرِي مَا السَّاعَةُ إِن نَّظُنُّ إِلَّا ظَنًّا وَمَا نَحْنُ بِمُسْتَيْقِنِينَ. ಖಂಡಿತವಾಗಿಯೂ ಅಲ್ಲಾಹುವಿನ ವಾಗ್ದಾನವು ಸತ್ಯವಾಗಿದೆ. ಆ ಅಂತ್ಯಗಳಿಗೆಯ ವಿಷಯದಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಲಾದರೆ ಅಂತ್ಯಗಳಿಗೆ ಎಂದರೆ ಏನೆಂದು ನಮಗೆ ತಿಳಿದಿಲ್ಲ. ನಮಗಿರುವುದು ಒಂದು ಊಹೆ ಮಾತ್ರವಾಗಿದೆ, ನಮಗೆ ಯಾವುದೇ ಖಾತ್ರಿಯೂ ಇಲ್ಲ ಎಂದು ನೀವು ಹೇಳುವಿರಿ. وَبَدَا لَهُمْ سَيِّئَاتُ مَا عَمِلُوا وَحَاقَ بِهِمْ مَا كَانُوا بِهِ يَسْتَهْزِئُونَ. ಅವರು ಮಾಡಿರುವುದರ ಕೆಡುಕುಗಳು ಅವರಿಗೆ ಗೋಚರವಾಗುವುದು. ಅವರು ಏನನ್ನು ಗೇಲಿ ಮಾಡುತ್ತಿದ್ದರೋ ಅದು ಅವರನ್ನು ಆವರಿಸುವುದು. وَقِيلَ الْيَوْمَ نَنْسَاكُمْ كَمَا نَسِيتُمْ لِقَاءَ يَوْمِكُمْ هَذَا وَمَأْوَاكُمُ النَّارُ وَمَا لَكُمْ مِنْ نَاصِرِينَ. ಅವರೊಂದಿಗೆ ಹೇಳಲಾಗುವುದು, ನಿಮ್ಮ ಈ ದಿನದ ಭೇಟಿಯನ್ನು ನೀವು ಮರೆತಂತೆ ಇಂದು ನಿಮ್ಮನ್ನೂ ನಾವು ಮರೆಯುವೆವು. ನಿಮ್ಮ ವಾಸಸ್ಥಳವು ನರಕವಾಗಿದೆ, ನಿಮಗೆ ಸಹಾಯಕರಾಗಿ ಯಾರೂ ಇಲ್ಲ. ذَلِكُمْ بِأَنَّكُمُ اتَّخَذْتُمْ آيَاتِ اللَّهِ هُزُوًا وَغَرَّتْكُمُ الْحَيَاةُ الدُّنْيَا فَالْيَوْمَ لَا يُخْرَجُونَ مِنْهَا وَلَا هُمْ يُسْتَعْتَبُونَ. ಇದೇಕೆಂದರೆ ನೀವು ಅಲ್ಲಾಹುವಿನ ದೃಷ್ಟಾಂತಗಳನ್ನು ಗೇಲಿ ಮಾಡಿರುವಿರಿ ಮತ್ತು ಐಹಿಕ ಜೀವನವು ನಿಮ್ಮನ್ನು ವಂಚಿಸಿದೆ ಎಂಬುದರಿಂದಾಗಿದೆ. ಆದ್ದರಿಂದ ಇಂದು ಅವರನ್ನು ಅಲ್ಲಿಂದ ಹೊರತರಲಾಗದು, ಅವರೊಂದಿಗೆ ಪ್ರಾಯಶ್ಚಿತ್ತವನ್ನು ಕೇಳಲಾಗದು. ಫಲಿಲ್ಲಾಹಿ ಅಲ್ಹಮ್ದು ರಬ್ಬಿಸ್ ಸಮಾವಾತಿ ವ ರಬ್ಬಿಲ್ ಅರ್ದಿ ರಬ್ಬಿಲ್ ಆಲಮೀನ್. ಆದ್ದರಿಂದ ಆಕಾಶಗಳ ಪರಿಪಾಲಕ, ಭೂಮಿಯ ಪರಿಪಾಲಕ ಮತ್ತು ಸರ್ವಲೋಕಗಳ ಪರಿಪಾಲಕನಾಗಿರುವ ಅಲ್ಲಾಹುವಿಗೆ ಸ್ತುತಿ. ವಲಹುಲ್ ಕಿಬ್ರಿಯಾಉ ಫಿಸ್ ಸಮಾವಾತಿ ವಲ್ ಅರ್ದಿ ವಹುವಲ್ ಅಜೀಜುಲ್ ಹಕೀಮ್.
ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಮಹಾತ್ಮೆಯು ಅವನಿಗೇ ಆಗಿದೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು.